ಇಂಥ ಕಾಡುಗಳಲ್ಲೇ ಕ್ರೂರವಾದ ಪ್ರಾಣಿಗಳಿರುತ್ತೆ. ಅಯ್ಯೋ ಮೂರ್ಖ, ಕಾಡಲ್ಲಿ ಪ್ರಾಣಿಗಳನ್ನ ಬಿಟ್ರೆ ಇನ್ಯಾರಿರ್ತಾರೆ? ನಾವಿಲ್ವಾ? ನಾವ್ ಹೇಗಿರ್ತೀವೋ ಹಾಗೆ ಗರುಡನು ಇರ್ತಾನೆ. 7 ದಿನ ಮುಗಿತಾ ಬಂತು. ಇವತ್ತು ಒಂದಿನ ಏನು ಆಗದೆ ಕಳೆದ್ ಬಿಟ್ರೆ ಆಮೇಲೆ ಆನಂದನೋ ಆನಂದ ನಮ್ಗೆ. ನಾನ್ ಸತ್ಯ ಹೇಳ್ದೆ ಅಲ್ವಾ ಭಗವಂತ? ಇಲ್ಲ ಪ್ರಲಬ್ಧ, ಆನಂದವು ಸವಾಲಿನಲ್ಲೇ ಸಿಗುವುದು. ಯುದ್ಧದಲ್ಲಿ ಸಿಗುತ್ತದೆ, ರಕ್ತಪಾತದಲ್ಲಿ ಸಿಗುತ್ತದೆ. ಭಗವಂತ ಕಂಸನಿಗೆ ಪರಮಾನಂದ ಇವುಗಳಲ್ಲಿಯೇ ಸಿಗುತ್ತದೆ. ಓ ಗರುಡ, ಎಲ್ಲಿರುವೆ? ನೋಡು, ಭಗವಂತ ಕಂಸ ಹೋಗುತ್ತಿದ್ದಾನೆ ಮತ್ತು ನೀನು ದರ್ಶನದ ಅಪೇಕ್ಷೆ ತೋರಲೇ ಇಲ್ಲ. ಬಾ, ಎಲ್ಲಿರುವೆ? ಎದುರಿದ್ದಾನೆ ಗರುಡ. ಅವನ್ ಬರ್ತಾನೆ, ಖಂಡಿತ ಬರ್ತಾನೆ. ಅವನ್ ಬರ್ತಿದ್ದಾನೆ. ಕಾಳಿಂಗ, ಈ ಬಾರಿ ನಿನ್ನನ್ನ ಬಿಡೋದಿಲ್ಲ. ಅವನ್ ಬರ್ತಿದ್ದಾನೆ, ಅವನ್ ಬಂದ್ಬಿಟ್ಟಿದ್ದಾನೆ. ಏನಾಯ್ತು ಕಾಳಿಂಗ? ಕೋಲಾಹಲ ಮಾಡಬೇಡ, ಗದ್ದಲ ಮಾಡಬೇಡ, ಶಾಂತನಾಗು. ಏನು ಆಗುವುದಿಲ್ಲ. ಇಲ್ಲ, ಅವನ್ ನನ್ನ ಸಾಯಿಸ್ತಾನೆ, ಬಿಡೋದಿಲ್ಲ ಅವನ್ ನನ್ನ. ಯಾರು ಸಾಯಿಸುವರು? ಯಾರು ಬರುತ್ತಿದ್ದಾರೆ? ಅವನ್ ಬರ್ತಿದ್ದಾನೆ, ನನ್ನ ದೊಡ್ಡ ಶತ್ರು, ನನ್ನ ಘೋರ ಶತ್ರು. ಅವನು ಬರಲಾರ. ಭಗವಂತ ಕಂಸ ಕರೆದರೆ ಮಾತ್ರ ಬರುತ್ತಾನೆ. ಶಾಂತವಾಗಿರು. ಓ ಗರುಡ, ಹೀಗೆಲ್ಲ ಬರಲಾರ. ಸ್ವಲ್ಪ ಆನಂದ ಪಡೆಯೋಣ. ಸವಾಲು ಹಾಕುತ್ತೇನೆ ನಿನಗೆ. ಓ ಗರುಡ, ಧೈರ್ಯವಿದ್ದರೆ ಬಾ ನನ್ನ ಎದುರು. ಇದಕ್ಕೆ ನೀನು ಶಿಕ್ಷೆ ಅನುಭವಿಸಬೇಕು ಕಂಸ. ಸಿದ್ಧನಾಗು. ಅಹಂ ಬ್ರಹ್ಮಾಸ್ಮಿ. ವಿಷ್ಣುವಿನ ವಾಹನ, ಇಂದು ನಿನ್ನೊಂದಿಗೆ ಯುದ್ಧ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ದೊರೆಯುತ್ತಿದೆ. ನಾನೀಗ ವಿಷ್ಣುವಿಗೆ ಶಿಕ್ಷೆ ಕೊಟ್ಟಂತಿದೆ. ನೀನು ಖುಷಿಯನ್ನೇ ಕೊಟ್ಟಿರುವೆ ನನಗೆ. ಇಲ್ಲ 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 ಇಲ್ಲ, ಇದೇ ಕ್ಷಣ ಹಾಗೊಮ್ಮೆ ಆ ವಿಷ್ಣುವೇ ಬಂದರೆ ಆಗ ನನ್ನ ಆನಂದ ದ್ವಿಗುಣ ಆಗುತ್ತದೆ. ನಾನು ನಿಮ್ಮಿಬ್ಬರ ವಧೆಯನ್ನು ಒಂದೇ ಬಾರಿ ಮಾಡುತ್ತೇನೆ. ಕನಸು ಕಾಣಬೇಡ ಅಧಮ. ಬಾ. ಮಹಾರಾಜ, ಯಾರೂ ಸಮರಲ್ಲ. ಇದನ್ನು ನೀನು ಧರ್ಮ ಎನ್ನುವೆಯಾ? ಧರ್ಮ ಅಧರ್ಮದ ವ್ಯತ್ಯಾಸ ಹೇಳೋದಕ್ಕೆ ನನ್ನ ಬಳಿ ಸಮಯ ಇಲ್ಲ ಕಂಸ. ಯಾಕಂದ್ರೆ ನಾನು ವಿಷ್ಣು ಭಕ್ತ, ಧರ್ಮ ರಕ್ಷಕ. ನಿರ್ದೋಷಿ ನಿರ್ಬಲ ಪ್ರಾಣಿಗಳನ್ನ ರಕ್ಷಣೆ ಮಾಡೋದೇ ಸರ್ವಶ್ರೇಷ್ಠ ಧರ್ಮ. ನಾನು ನನ್ನ ಪ್ರತಿಕಾರದ ಸಂತೋಷವನ್ನ ಬೇರೆ ಸಮಯದಲ್ಲಿ ಪಡ್ಕೋತೀನಿ. ಅದಕ್ಕೆ ಈಗ ಧರ್ಮ ಮಾರ್ಗದಲ್ಲೇ ಸಾಕ್ತೀನಿ. ಆದ್ರೆ ಒಂದ್ ಎಚ್ಚರಿಕೆ ಕೊಟ್ಟು ಹೋಗ್ತೀನಿ ಕಾಳಿಂಗ, ಮತ್ತೆ ನಾನು ನಿನ್ನ ಹತ್ರ ಬರ್ತೀನಿ. ಆಗ ಜಗತ್ತಿನ ಯಾವ ಮಾಯೆ, ಯಾವ ಶಕ್ತಿಯೂ ನಿನ್ನನ್ನ ನನ್ನ ಕೋಪದಿಂದ ಕಾಪಾಡೋದಕ್ಕೆ ಆಗಲ್ಲ. ಹೋಗು ಹೋಗು, ಕಾಪಾಡು. ಹೋದ, ಅವನು ಬಂದಂತೆಯೇ ಹೋದ ಕಾಳಿಂಗ. ಹೊರಡಿ, ಎಲ್ಲರೂ ಹರ್ಷೋಲ್ಲಾಸದಿಂದ ಯಮುನೆಯ ಕಡೆ ಪ್ರಸ್ಥಾನ ಮಾಡಿ. ಕೃಷ್ಣ, ಹೇಳು, ಎಲ್ ಕರ್ಕೊಂಡು ಹೋಗ್ತಾ ಇದೀಯಾ? ಹಾ ಕಂದ, ಹೇಳು. ಈ ಚಿಗುರಿದ ಭೂಮಿ ನೋಡಿ ನಮ್ಮ ಮನ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ಕೃಷ್ಣ, ಅಂತೂ ನೀವೆಲ್ಲರೂ ಅದ್ಭುತ ಕೆಲಸ ಮಾಡಿದ್ರಿ. ನಾನು ಅವತ್ತೇ ಹೇಳಿದ್ದೆ, ನಮ್ಮ ಕೃಷ್ಣ ಮತ್ತೆ ಅವನ ಗೆಳೆಯರು ಆಗದೆ ಇರೋದನ್ನು ಮಾಡ್ತಾರೆ ಅಂತ. ಇನ್ಮೇಲೆ ನಾವು ನಮ್ಮ ಹೊಲದಲ್ಲಿ ಕೂಡ ಬೆಳೆ ಬೆಳಿಬಹುದು, ಮತ್ತೆ ನಾವು ಹೊಟ್ಟೆ ತುಂಬಾ ಊಟ ಮಾಡಬಹುದು. ನಿನಗೆ ಧನ್ಯವಾದ ಕೃಷ್ಣ. ಯಮುನೆಗೂ ಆಭಾರಿಯಾಗಿದ್ದೀವಿ. ಅವಳ ನೆರವು ಮತ್ತು ನಿನ್ನ ಪ್ರಯತ್ನದಿಂದ ನಮ್ಗೆ ಆ ಕ್ರೂರ ಕಂಸನ ಅನ್ಯಾಯದಿಂದ ಮುಕ್ತಿ ಸಿಕ್ತು ಕೃಷ್ಣ. ಜೀವನೋಪಾಯಕ್ಕೆ ಭಿಕ್ಷೆ ಬಿಡೋದ್ರಿಂದ ಮುಕ್ತಿ ಸಿಕ್ತು ಕೃಷ್ಣ. ಬಹಳ ಬಹಳ ಧನ್ಯವಾದ ಕೃಷ್ಣ. ತಾತ, ನಿಮ್ಮ ಧನ್ಯವಾದ ಅಲ್ಲ, ಬದಲಾಗಿ ನಿಮ್ಮ ಆಶೀರ್ವಾದ ಬೇಕಷ್ಟೇ. ಯಾಕಂದ್ರೆ ಒಳ್ಳೆ ಜನರ ಆಶೀರ್ವಾದದಲ್ಲೇ ಶಕ್ತಿ ಇರೋದು. ನಮ್ಮ ಗೋಕುಲದ ಎಲ್ಲರ ಆಶೀರ್ವಾದ ನಿನ್ ಮೇಲಿದೆ ಕೃಷ್ಣ. ಕಂದನಿಗೆ ಜಯವಾಗಲಿ. ಯಶೋಧ ಕಂದನಿಗೆ ಜಯವಾಗಲಿ. ನಿನ್
ಆಗಿಲ್ಲ. ವೈದ್ಯರು ಹೇಳಿದ್ದಾರೆ, ಮತ್ತೆ ನನ್ನ ಅಮ್ಮನೂ ಹೇಳ್ತಾಳೆ. ಮನ್ಸಲ್ಲಿ ದುರ್ಬಲ ಮತ್ತೆ ಅನಾರೋಗ್ಯದ ಅನುಭವ ಮಾಡ್ಕೊಂಡ್ರೆ ಆ ಶರೀರನು ಹಾಗೇನೆ ಕೆಲಸ ಮಾಡುತ್ತೆ. ನೀನು ಬಿಸಿಲಲ್ಲಿ ಕೆಲಸ ಮಾಡ್ತಿದ್ಯಲ್ವಾ, ಅದಕ್ಕೆ ಪ್ರಜ್ಞೆ ತಪ್ಪಿಟ್ಟೆ. ಒಂದ್ ಮಾತು ಇಲ್ಲ ಯಮುನಾ. ಏನು? ನೀನು ನಮ್ಮ ಹೆಸರಿಗೆ ತಕ್ಕಂತಿಲ್ಲ. ಯಾಕೆ? ಹೇಗೆ? ನೀನು ಈ ಊರಿನ ಹುಡ್ಗಿ ತರ ಇಲ್ಲ. ನೀನು ನಮ್ಮೂರಿನ ಹುಡ್ಗಿ ಆಗಿದ್ದಿದ್ರೆ ನಮ್ಮಾಗೆ ಗಟ್ಟಿಮುಟ್ಟಾಗಿರ್ತಿದ್ದೆ. ಬಿಸಿಲು, ಚಳಿ, ಮಳೆ ಇದ್ರೂ ದೇಹಕ್ಕೆ ಏನೂ ಆಗ್ತಿರ್ಲಿಲ್ಲ. ನಾನಿದ್ದೀನಲ್ಲ ಹಾಗೆ. ನನ್ನೇ ನೋಡು, ನಾನು ಇಡೀ ದಿನ ಕೃಷ್ಣನ್ ಜೊತೆ ಬಿಸಿಲಿಗೆ ಅಲ್ಲಿ ಇಲ್ಲಿ ಅಲಿತಾ ಇರ್ತೀನಿ. ನನಗೆ ಏನೂ ಆಗೋದಿಲ್ಲ. ಮತ್ತೆ ನೀನ್ ನೋಡಿದ್ರೆ ಸ್ವಲ್ಪ ಬಿಸಿಲು ತಾಗಿದ್ದೆ, ಪ್ರಜ್ಞೆ ತಪ್ಪಿಟ್ಟೆ. ಹೌದೌದು ರಾಧೆ, ನೀನಂತ ಶಕ್ತಿಶಾಲಿ. ಮತ್ತೆ ನಿನ್ ಜೊತೆ ಹೋಲ್ಸಕ್ಕಾಗತ್ತಾ? ಅಸುರ ರಾಜ ಕಾಲನೇಮಿ ನೀವೇ. ಕಾಲನೇಮಿ, ಕಾಲನೇಮಿ, ಪುನಃ ಕಾಲನೇಮಿ. ಯಾರ ಕಾಲನೇಮಿ? ನಿನ್ನ ತಾತ್ಪರ್ಯವೇನು? ಪೂರ್ವ ಜನ್ಮದಲ್ಲಿ ನೀವೇ ಕಾಲನೇಮಿಯಾಗಿದ್ದಿರಿ ಮತ್ತು ನಾನು ನಿಮ್ಮ ಪತ್ನಿ. ಮಹಾರಾಜ, ಯಾವ ವಿಚಾರದಲ್ಲಿ ನೀವು ಬಂದಿಯಾಗಿ ನನ್ನ ಗುಹೆಗೆ ಬಂದಿದ್ದಿರೋ ಅದು ಮತ್ತೇನೂ ಅಲ್ಲ. ಬದಲಾಗಿ ಅದು ನಿಮ್ಮ ಪೂರ್ವಜನ್ಮದ ಅಭಿವ್ಯಕ್ತಿ ಅಷ್ಟೇ. ಭಗವಂತ, ನಾನು ಕಥೆ ಕೇಳಲಾರೆ, ಕಥೆ ಸೃಷ್ಟಿಸುವೆ. ನನಗೆ ತಿಳಿದಿದೆ ಮಹಾರಾಜ. ಸಹಜ ವಿಶ್ವಾಸ ಹುಟ್ಟುವುದು ಕಠಿಣ. ಅದಕ್ಕೆ ನಿಮಗೆ ಏನೋ ತೋರಿಸಬೇಕು. ಅನುಮತಿ ನೀಡಿ. ಏನು ತೋರಿಸುವೆ? ನಿಮ್ಮ ಸತ್ಯ. ಬನ್ನಿ ನನ್ನ ಜೊತೆ. ಇಲ್ಲಿ ಎಲ್ಲಾ ಬದಲಾಗ್ಬಿಟ್ಟಿದೆ. ನಾನು ಎಲ್ಲವನ್ನೂ ಮೊದಲಿನ ಹಾಗೆ ಮಾಡಬೇಕು. ಮೊದಲಿನ ಹಾಗೆ. ಈಗ ಈ ವಾತಾವರಣ ನನ್ನ ಅನುಕೂಲಕ್ಕೆ ತಕ್ಕಂತೆ ಆಗಿದೆ. ನಾನು ಈಗ ಇಲ್ಲಿ ಸುಖವಾಗಿ ಇರಬಹುದು. ನನ್ನ ಜಾತಿ ಕಳೆದುಕೊಂಡಿರುವ ಗೌರವವನ್ನು ಮರಳಿ ತರುತ್ತೇನೆ. ನಾನು ಈ ಜಗತ್ತಿನ ಸರ್ವೋತ್ತಮ, ಸರ್ವಶ್ರೇಷ್ಠ, ಶಕ್ತಿಶಾಲಿ ಜಾತಿಯ ರೂಪದಲ್ಲಿ ನನ್ನ ನಾಗ ಜಾತಿಯನ್ನು ಸ್ಥಾಪಿತಗೊಳಿಸುತ್ತೇನೆ. ನಾನು ನನ್ನ ಕನಸು ನನಸಾಗುತ್ತೆ. ಇವನು ನನಗೆ ಪದೇ ಪದೇ ಕಾಣಿಸುತ್ತಾನೆ. ಯಾರಿವನು? ಇವನು ಯಾರು ನನ್ನ ಹಾಗೆಯೇ ಕಾಣುತ್ತಾನೆ? ಇವನು ನಿಮ್ಮ ಹಾಗೆ ಕಾಣಿಸುತ್ತಿಲ್ಲ ಮಹಾರಾಜ. ಅದು ನೀವೇ. ನಾನೇ? ಇಲ್ಲಿ ನೀವು ಮಹಾರಾಜ ಕಂಸ, ಅಲ್ಲಿ ನೀವು ಕಾಲನೇಮಿ, ಅಖಂಡ ಬಲಶಾಲಿ ಕಾಲನೇಮಿ. ಅವನ ಭಯದಿಂದ ದೇವತೆಗಳು ಓಡುತ್ತಿದ್ದರು. ಅಂತರ ಕೇವಲ ಕಾಲಕಂಡ ಮತ್ತು ಹೆಸರಿನದ್ದು ಮಹಾರಾಜ. ಕಥೆ ರೋಚಕವಾಗಿದೆ. ಆಗಲಿ, ನಾನು ನನ್ನ ಅತೀತದ ವಿಷಯವನ್ನು ತಿಳಿಯ ಬಯಸುವೆ. ಈ ಕಥೆಯನ್ನು ಹೇಳಲು ಯುಗಗಳ ಪ್ರತೀಕ್ಷೆ ಮಾಡಿದ್ದೆ ನಾನು. ಇಂದು ಆ ಶುಭ ದಿನ ಬಂದಿದೆ ಮಹಾರಾಜ. ಈಗ ಹೀಗೆ ನಿಮ್ಮ ಜಿಜ್ಞಾಸೆಯಿಂದ ನನ್ನ ಪ್ರತೀಕ್ಷೆ ಪೂರ್ಣವಾಯಿತು. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ಬನ್ನಿ ನನ್ನೊಡನೆ. ನಾನು ಎಂತ ನರಕ ಯಾತ್ನೆ ಅನುಭವಿಸಿದೀನೋ ಅದನ್ನ ನಾನು ಹೇಳೋಕೋ ಆಗೋದಿಲ್ಲ. ಅಸ್ತಿತ್ವದ ಸುರಕ್ಷೆಯ ಸಂಘರ್ಷ ಬಹಳ ಕಠಿಣವಾಗಿರುತ್ತೆ. ಆದ್ರೆ ಈಗ ಯಾವ ಚಿಂತೆ ಭಯನೂ ಇಲ್ಲ. ನಾನು ಮತ್ತೆ ಬಂದಿದ್ದೀನಿ ನನ್ನ ಲೋಕಕ್ಕೆ ಸುರಕ್ಷಿತವಾಗಿ. ಸ್ವಾಮಿ, ಈ ನಾಗಸಿಂಹಾಸನ ತನ್ನ ಮಹಾರಾಜನ ಪ್ರತೀಕ್ಷೆ ಮಾಡ್ತಾ ಇದೆ. ವಿರಾಜಿಸಿ. ವರ್ಷಗಳಿಂದ ರಿಕ್ತವಾದ ಈ ನಾಗಸಿಂಹಾಸನಕ್ಕೆ ನಿಮ್ಮ ಗರಿಮೆಯನ್ನು ಪ್ರದಾನ ಮಾಡಿ.
ನನಗೆ ಎಲ್ಲವೂ ನೆನಪಿದೆ ಮಹಾರಾಜ, ಯಾವುದನ್ನೂ ಮರೆತಿಲ್ಲ. ಇದೇ ಜಾಗದಲ್ಲಿ ಮಹಾರಾಜ ಮೊದಲ ಬಾರಿಗೆ ನೀವು ನನ್ನ ಕೈ ಹಿಡಿದದ್ದು, ಜನ್ಮ ಜನ್ಮಾಂತರಕ್ಕೂ ನೀವು ನನ್ನ ಜೊತೆಗಿರುವ ಮಾತು ಕೊಟ್ಟಿದ್ದೀರಿ. ಈಗ ಆ ಸಮಯ ಬಂದಿದೆ ಮಹಾರಾಜ. ನೀವು ಆ ವಚನ ಪೂರ್ಣಗೊಳಿಸಿ ನಿಮ್ಮನ್ನು ಎಂತಹ ಸ್ಥಾನಕ್ಕೆ ಕರೆದೊಯ್ಯುವೆನೆಂದರೆ ಅಲ್ಲಿಗೆ ಹೋದ ಬಳಿಕ ನಾವು ಎಂದೆಂದಿಗೂ ಒಂದಾಗಿ ಬಿಡುತ್ತೇವೆ. ಎಲ್ಲಿ? ಯಮುನಾ ಅಂತೂ ಇಲ್ಲಿಲ್ವೇ ಇಲ್ಲ. ಇಲ್ಲೋಗ್ಬಿಟ್ಲು ಯಮುನಾ. ನನ್ನಿಂದೆ ಬಂದಿದ್ಯಾ? ಗೊಲ್ಲ, ನೀನ್ ಮರಿಬೇಡ. ನಾನ್ ನಿನ್ ಜೊತೆ ಬಂದಿದ್ದಕ್ಕೆ ನಿನಗ್ ನೀರ್ ಸಿಕ್ಕಿದ್ದು. ಇಲ್ಲ ಅಂದ್ರೆ ಕಾಡಲ್ಲಿ ಅಲಿತಾ ಇರ್ತಿದ್ದೆ ನೀನು. ರಾಧೆ, ಈ ಮಾತೇನೋ ನಿಜಾನೇ. ಆದ್ರೆ ಯಮುನೆ ಎಲ್ಲೋದ್ಲು? ನನಗನ್ನಿಸ್ತಿದೆ ಅವಳು ಮನೆಗ್ ಹೋಗಿರ್ಬೇಕು. ನಾವ್ ಬರೋದಕ್ಕೂ ತುಂಬಾ ತಡ ಆಯ್ತಲ್ವಾ? ಹಾ, ಆದ್ರೆ ನಾವೇ ಹೋಗಿ ಅವಳನ್ನ ಮನೆಗ್ ಮುಟ್ಸಿದ್ರೆ ಅದಿನ್ನೂ ಒಳ್ಳೇದಿತ್ತು. ಅವಳು ಅಸ್ವಸ್ಥನೂ ಆಗಿದ್ಲಲ್ವಾ? ನೀನ್ ಹೇಳ್ತಿರೋದು ಸರಿ ಇದೆ ಕೃಷ್ಣ. ಈಗ ಹೇಗೋ ಅವಳು ಮನೆಗ್ ಹೋಗಿದ್ದಾಳೆ. ಈಗ ನಾವು ಕೂಡ ನಮ್ಮ ಮನೆಗ್ ಹೋಗೋಣ ಬಾ. ಕತ್ಲಾಗ್ತಿದ್ಯಲ್ವಾ? ಹಾ ಕೃಷ್ಣ, ನಿನಗ್ ಬೇಸರ ಆಯ್ತಾ? ಇಲ್ಲ, ನಡಿ. ಗೊಲ್ಲ, ಒಂದ್ ಮಾತ್ ಕೇಳ? ಹಾ ಕೇಳು. ನಿನ್ಗೆ ಯಮುನಾ ಜೊತೆ ಇಷ್ಟ ಗೆಳೆತನ ಯಾಕಿದೆ? ನಾನು ನಿನಗೆ ಗೆಳತಿ ಅಲ್ವಾ? ನನಗನ್ನಿಸಿತು ನೀನು ವಿಷ್ಣುವಿನ ಯಾವುದೋ ಮಾಯೆ ಎಂದು, ನನ್ನ ಹತ್ಯೆ ಮಾಡ ಬಯಸುವೆ ಎಂದು. ಎಂದಿಗೂ ಇಲ್ಲ ಮಹಾರಾಜ. ಸತ್ಯವೇನೆಂದರೆ ನಮಗೆ ಜೀವವೂ ಇಲ್ಲ, ಮೃತ್ಯುವೂ ಇಲ್ಲ. ಇದು ಕನಸು ಕೂಡ ಅಲ್ಲ. ಒಗಟಾಗಿ ಮಾತಾಡಬೇಡ. ಇದು ನಮ್ಮ ಸೂಕ್ಷ್ಮ ರೂಪ ಮಹಾರಾಜ. ಸ್ಥೂಲ ರೂಪ ಭೂಮಿಯ ಮೇಲಿದೆ. ಅದನ್ನು ಕ್ಷಣಕಾಲ ಅಲ್ಲಿಯೇ ಬಿಟ್ಟು ಈ ಲೋಕಕ್ಕೆ ಬಂದಿದ್ದೇವೆ. ಯಾವ ಲೋಕಕ್ಕೆ? ಸೂಕ್ಷ್ಮ ಶರೀರದ ಸೂಕ್ಷ್ಮ ಲೋಕ ಮಹಾರಾಜ. ಇದರ ಮಾಧ್ಯಮದಿಂದ ದೃಢ ಸಂಕಲ್ಪದ ಮೂಲಕ ನಾವು ಯಾವಾಗ ಬೇಕಾದರೂ ಯಾವುದೇ ಕಾಲ ಮತ್ತು ಯಾವುದೇ ಸ್ಥಳಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಹೋಗಬಹುದು. ಮತ್ತು ಭಗವಂತ ಕಂಸನನ್ನು ಇಲ್ಲಿ ಕರೆತಂದ ಉದ್ದೇಶ? ಅತಿ ಶುಭ ಉದ್ದೇಶವಿದೆ ಮಹಾರಾಜ. ನಿಮ್ಮನ್ನು ನಾನು ಇಲ್ಲಿ ಕರೆತಂದ ಉದ್ದೇಶದಲ್ಲಿ ವಿಶ್ವಾಸವಿಡಿ. ಅದು ನಿಮ್ಮ ಮುಂದೆ ಪ್ರಕಟವಾದರೆ ಆಗ ನೀವು ನನಗೆ ಧನ್ಯವಾದ ಹೇಳದಿರಲು ಸಾಧ್ಯವೇ ಇಲ್ಲ. ಆದರೆ ಆ ದೇವತೆಗಳು ನನ್ನೆಡೆಗೇಕೆ ಬರುತ್ತಿದ್ದಾರೆ? ಮಹಾರಾಜ, ನಾವು ಸೂಕ್ಷ್ಮ ರೂಪದಲ್ಲಿದ್ದೇವೆ. ನಾವು ಯಾರಿಗೂ ಕಾಣಿಸುವುದಿಲ್ಲ. ನನಗೆ ಭಾಸವಾಗುತ್ತಿದೆ ಎಂದು ಇಂದ್ರಲೋಕದಲ್ಲಿ ಯಾರು ಆಕ್ರಮಣ ಮಾಡಿದ್ದಾರೆ. ನಿಮ್ಮ ಅನುಮಾನ ಸತ್ಯ ಮಹಾರಾಜ. ಇದು ಸೃಷ್ಟಿಯ ಎಲ್ಲಕ್ಕಿಂತ ಶಕ್ತಿಶಾಲಿ ಲೋಕ. ಮತ್ತು ಈ ಶಕ್ತಿಶಾಲಿ ಲೋಕದ ದೇವಗಣಕ್ಕೆ ಈ ಸ್ಥಿತಿ, ಅದು ಅವರ ಸಾಮ್ರಾಜ್ಯದಲ್ಲೇ. ಯಾರ ಕಾರ್ಯವೆಂದು ನೋಡಬೇಕು. ಬನ್ನಿ, ಈ ರೋಮಾಂಚಕ ದೃಶ್ಯವನ್ನು ನೋಡೋಣ. ಎಲ್ಲ ಜಲ ವಿಷವಾಗಿ ಬದಲಾಗ್ಬಿಡ್ಬೇಕು. ಮತ್ತು ಈ ನದಿಯ ನೀರು ಯಾವಾಗ ಸಮುದ್ರಕ್ಕೆ ಹೋಗಿ ಸೇರುತ್ತೋ ಅವಾಗ ಸಮುದ್ರದ ಎಲ್ಲಾ ಜಲ, ಭೂಮಿಯ ಎಲ್ಲಾ ಜಲ ಅಶುದ್ಧವಾಗ್ಬಿಡುತ್ತೆ. ಇದರಿಂದ ಭೂಮಿ ಮೇಲೆ ಎಲ್ಲೂ ಒಳ್ಳೆ ಜಲ ಉಳಿಯೋದೇ ಇಲ್ಲ. ಆಗ ಭೂಮಿ ಮೇಲೆ ಒಬ್ಬ ಮನುಷ್ಯನು, ಒಬ್ಬ ಅಸುರನು ಜೀವಂತವಾಗಿ ಉಳಿಯೋಲ್ಲ. ನೀರಿನ ಅಭಾವದಿಂದ ನೀರಿಂದ ಆಚೆ ಬಿದ್ದ ಮೀನಿನ ತರ ಒದ್ದಾಡ್ತಾರೆ. ನನ್ನೆದುರಿಗೆ ನಡುಗ್ತಾರೆ, ಭಿಕ್ಷೆ ಕೇಳ್ತಾರೆ. ಆಗ ನಾಗ ಜಾತಿಯ ಆಳ್ವಿಕೆ ಇರುತ್ತೆ ಪೂರ್ತಿ ಜಗತ್ತಿನ ಮೇಲೆ. ಶೀಘ್ರಾತಿ ಶೀಘ್ರದಲ್ಲಿ ಕೈಗೂಡುತ್ತೆ ನನ್ನ ತಾಯಿಯ ಕನಸು. ಈಗ ಇಲ್ಲಿಂದ ಪ್ರಾರಂಭವಾಗುತ್ತೆ ನಾಗಯುಗ.